ನಮಸ್ಕಾರ ವೀಕ್ಷಕರೇ, ಪ್ರತ್ಯಕ್ಷ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಜಿತ್ ತಿಮ್ಮಯ್ಯ. ನಾವಿವತ್ತು ಕುಶಾನಗರದ ಬೈಲ್ಕೊಪ್ಪೆಯಲ್ಲಿರುವ ಗೋಲ್ಡನ್ ಟೆಂಪಲ್ ಮುಂಭಾಗದಲ್ಲಿದ್ದೇವೆ. ಬನ್ನಿ ನೋಡ್ಕೊಬರುವ. ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗ್ತಾ ಇಲ್ಲಿದ್ದು ಕೆಲವೊಂದು ವಿಶೇಷತೆಗಳನ್ನು ತಿಳ್ಕೊಂಡು ಹೋಗುವ. ಇಲ್ಲಿ ಗೋಲ್ಡನ್ ಟೆಂಪಲ್ ಆರಂಭಗೊಳ್ಳೋಕ್ಕಿಂತ ಮೊದಲು 1949ರಲ್ಲಿ ಚೀನಾ ಟಿಬೆಟ್ ಮೇಲೆ ದಾಳಿ ಮಾಡುತ್ತದೆ. ಆ ಪ್ರದೇಶವನ್ನು ತನ್ನದಾಗಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾ 1959ರಲ್ಲಿ ಚೀನಾ ಟಿಬೆಟ್ನ 14ನೇ ದಲೈ ಲಾಮಾರವರನ್ನು ಭೇಟಿ ಮಾಡಲು ತಿಳಿಸ್ತಾರೆ. ಹಾಗೆ ಯಾವುದೇ ಸೆಕ್ಯುರಿಟಿ ಇಲ್ಲದೆ ಬರುವಂತೆ ತಿಳಿಸ್ತಾರೆ. ನೋಡಿ, ಇದು ಮುಖ್ಯ ದೇವಸ್ಥಾನ. ನೋಡೋಣ. ಒಳಗೆ ಹೋಗೋಣ ಬನ್ನಿ. ಇದರೊಳಗಡೆ 3 ಮೂರ್ತಿಗಳನ್ನು ನಾವು ನೋಡ್ಬೋದು. ಆ ಮೂರ್ತಿಗಳು ಚಿನ್ನದ ಲೇಪನದಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಯಾರ್ದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಿಮಗೆ 3 ಮೂರ್ತಿಗಳು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಮಧ್ಯದು ಬುದ್ಧ ಮತ್ತು ಪದ್ಮಸಂಭವ ಮತ್ತು ಅಮಿತಾಯ ಅನ್ನುವಂಥ 3 ಮೂರ್ತಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ಕೂಡ ಇದು ಗೋಲ್ಡನ್ ಟೆಂಪಲ್ ಅಂದರೆ ಇದು ಇದ್ರೊಳಗಡೆ ಇರ್ತಕ್ಕಂಥದ್ದು. ಇಲ್ಲಿ ಏನು ಹೇಳ್ತೀವಿ, ಪ್ರೇಯರ್ ಮಾಡುವಂಥ ಸ್ಥಳ ಇದು. ಹಾಗೆ ಮುಂದುವರ್ಸ್ಕೊಂಡು ಹೋಗೋಣ. ದಲೈ ಲಾಮಾರವರನ್ನು ಹತ್ಯೆ ಮಾಡಲು ಚೀನಾ ಮುಂದಾಗಿದೆ ಎಂಬ ವಿಷಯ ದಲೈ ಲಾಮಾರವರ ಪರ್ಸನಲ್ ಅಡ್ವೈಸರ್ ಅವರಿಗೆ ತಿಳಿಯುತ್ತದೆ. ಪರ್ಸನಲ್ ಅಡ್ವೈಸರ್ ಅವರು ದಲೈ ಲಾಮಾರವರನ್ನು ರಾತ್ರೋರಾತ್ರಿ ಹೊರಡುವಂತೆ ತಿಳಿಸ್ತಾರೆ. ವಿಷಯ ತಿಳಿದಂತೆ ಟಿಬೆಟ್ನ ಎಲ್ಲ ಜನರು ದಲೈ ಲಾಮಾರವರನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ದಲೈ ಲಾಮಾರವರು ಅಲ್ಲಿಂದ ರಾತ್ರೋರಾತ್ರಿ ಕುಟುಂಬದವರೊಡನೆ ಹೊರಡ್ತಾರೆ. ಅಲ್ಲಿಂದ ಹೊರಟ ದಲೈ ಲಾಮಾರವರು ಭಾರತದ ಗಡಿಯನ್ನು 2 ವಾರಗಳಲ್ಲಿ ತಲುಪ್ತಾರೆ. ಆಗಿನ ಪ್ರಧಾನಿಯವರಾದ ನೆಹರೂರವರಿಗೆ ಒಂದು ಮನವಿ ಪತ್ರ ಬರೀತಾರೆ. ಆವಾಗ ಭಾರತ ಸೋಲ್ಜರ್ ಅವರನ್ನು ಗಡಿಗೆ ಕಳುಹಿಸಿ ಕರೆತರಲು ತಿಳಿಸ್ತಾರೆ. ಆವಾಗ ದಲೈ ಲಾಮಾರವರು ಉಳಿದುಕೊಳ್ಳಲು ಜಾಗ ಕೊಡಿ ಅಂತ ಕೇಳ್ತಾರೆ. ಭಾರತದ ಸರ್ಕಾರ ಸಭೆಯಲ್ಲಿ ತೀರ್ಮಾನ ಮಾಡಿ ನಂತರ ಧರ್ಮಶಾಲಾ ಹಾಗೂ ಬೈಲ್ಕೊಪ್ಪೆಯಲ್ಲಿ ಉಳಿದುಕೊಳ್ಳಲು ಅನುಮತಿಯನ್ನು ನೀಡ್ತಾರೆ. ಆಗಿನ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪರವರು 3000 ಎಕರೆಯನ್ನು ಅವರಿಗೆ ನೀಡ್ತಾರೆ. ಅಲ್ಲಿಂದ 1995ರಲ್ಲಿ ದೇವಾಲಯ ಕಟ್ಟಲು ಆರಂಭಿಸ್ತಾರೆ. ಕೊನೆಗೆ 1999ರಲ್ಲಿ ದೇವಾಲಯ ಪೂರ್ಣಗೊಳ್ಳುತ್ತದೆ. ಇವಾಗ ಇಲ್ಲಿ 16,000 ನಿರಾಶ್ರಿತರು, 600 ಜನ ಸನ್ಯಾಸಿಗಳಿರ್ತಾರೆ. ಈ ದೇವಾಲಯವನ್ನು ಉದ್ಘಾಟನೆಗೂ ಕೂಡ ದಲೈ ಲಾಮಾರವರನ್ನೇ ಕರೆಸಿ ಉದ್ಘಾಟನೆಯನ್ನು ಮಾಡ್ತಾರೆ. ಇದು ನಮಗೆ ಮಡಿಕೇರಿಯ ಕುಶಾನಗರ ಸಮೀಪ ಬೈಲ್ಕೊಪ್ಪೆ ಅನ್ನುವಂಥ ಪ್ರದೇಶದಲ್ಲಿ ಈ ಒಂದು ದೇವಾಲಯ ನಿರ್ಮಾಣ ಆಗಿರುವಂಥದ್ದು. ಇದು ಟೂರಿಸಂ ಪ್ಲೇಸ್ನಲ್ಲಿ ಇದು ಒಂದು ಕೂಡ. ನೋಡಿ, ಇದೆಲ್ಲ ಪ್ರೇಯರ್ ಮಾಡುವಂಥ ಸ್ಥಳಗಳು. ಕೂತು ಅವರು ಬೆಳಗಿನ ಜಾವದಿಂದ ಪ್ರೇಯರ್ ಮಾಡ್ತಾರೆ. ಅಂದರೆ ಇಲ್ಲಿ ಯಾರಿಗೂ ಕೂಡ ಭಾರತದ ಕಾನೂನಿನಲ್ಲಿ ಏನು ಅವಕಾಶ ಇದೆ ಇಲ್ಲಿದ್ದು ನಿವಾಸಿಗಳಿಗೆ, ಹಾಗೆ ಇವರಿಗೆ ಯಾವುದೇ ಒಂದು ಸೌಲಭ್ಯಗಳನ್ನು ಇಲ್ಲಿ ಕೊಡಲಿಲ್ಲ. ಅಂದರೆ ಅವ್ರದ್ದೇ ಆದಂಥ ವ್ಯಾಪಾರ ವಹಿವಾಟುಗಳನ್ನು ಅವರು ಮಾಡಿಕೊಂಡು ಇಲ್ಲಿ ನೆಲೆಸಿರುವಂಥದ್ದು. ಅಂದರೆ ಟೂರಿಸಂ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ತುಂಬ ವ್ಯಾಪಾರಗಳು ಅದು ಕೂಡ ಇರ್ತದೆ. ಯಾರೇ ಕೂಡ ಕೊಡಗಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಕುಶನಗರ ಕಡೆ, ಚಿಕ್ಲಿಹೊಳೆ
ದುಬಾರಿ ಈ ಕಡೆ ನೋಡ್ತಾ ಬಂದಾಗ ಇದೊಂದು ಗೋಲ್ಡನ್ ಟೆಂಪಲ್ ವಿಸಿಟ್ ಮಾಡ್ಬೋದು. ಇದಿಷ್ಟು ನಿಮಗೆ ಗೋಲ್ಡನ್ ಟೆಂಪಲ್ ಬಗ್ಗೆ ಮಾಹಿತಿಯನ್ನು ನೀಡಲು ಪ್ರಯತ್ನ ಮಾಡಿದ್ದೇನೆ. ಇದರಲ್ಲಿ ನಿಮ್ಗೆ ಇಷ್ಟ ಆಗಿದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ. ಎಲ್ರಿಗೂ ನಮಸ್ಕಾರ.